ನೆಟೆ ರೋಗದಿಂದ ಒಣಗಿ ಹೋಗುತ್ತಿರುವ ತೊಗರಿ ಬೆಳೆ ಸಮೀಕ್ಷೆ ಮಾಡಬೇಕು ಎಂದು ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ಪದಾಧಿಕಾರಿಗಳು ಕಮಲಾಪುರ ತಾಲೂಕಿನ ವಿಕೆ ಸಲ್ಗರ್ ಗ್ರಾಮದಲ್ಲಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯನ್ನು ಉದ್ದೇಶಿಸಿ ಸಂಘದ ಜಿಲ್ಲಾಧ್ಯಕ್ಷ ಶರಣಬಸಪ್ಪ ಮಂಶೆಟ್ಟಿ ಮಾತನಾಡಿ, ನೆಟೆ ರೋಗದಿಂದ ಒಣಗಿದ ತೊಗರಿಗೆ ಎಕರೆಗೆ 25,000 ರೂಪಾಯಿ ಪರಿಹಾರ ಕೊಡಬೇಕು. ಒಣಗಿ ಹೋದ ತೊಗರಿ ಬೆಳೆಗೆ ವಿಮೆ ಮಂಜೂರು ಮಾಡಬೇಕು. ಕಲಬುರಗಿ ಜಿಲ್ಲೆಯಲ್ಲಿ ಬಹಳಷ್ಟು ತೊಗರಿ ಬೆಳೆ ಹಾನಿಯಾದ ಬಗ್ಗೆ ವರದಿ ತರಿಸಿಕೊಂಡು ರಾಜ್ಯ ಸರ್ಕಾರ ಬೆಳಗಾವಿಯ ಚಳಿಗಾಲದ ಅಧಿವೇಶನದ 30 ಕೋಟಿ ರೂಪಾಯಿ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಿ ತೊಗರಿ ಬೆಳೆಗಾರರ ನೆರವಿಗೆ ರಾಜ್ಯ ಸರ್ಕಾರ ಬರಬೇಕು. ಪ್ರತಿ ಕ್ವಿಂಟಾಲ್ ತೊಗರಿಗೆ 12,000 ರೂಪಾಯಿ ಬೆಂಬಲ ಬೆಲೆ ಕೊಡಬೇಕು ಎಂದು ಆಗ್ರಹಿಸಿದರು. ನಮ್ಮ ರೈತರು 1,86,991 ಜನ ರೈತರು ಇನ್ಸೂರೆನ್ಸ್ ಮಾಡಿದ್ದಾರೆ. ಹೋದ ಸಲ ರೈತರಿಂದ ಹಣ ಎಷ್ಟು ಜಮಾ ಆಗಿದೆ ಅಂತ ಕೇಳಿದ್ರೆ 11 ಕೋಟಿ ಚಿಲ್ಲರೆ ರೊಕ್ಕನ ರೈತರಿಂದ ಜಮಾ ಆಗಿದೆ. ಹೋದ ವರ್ಷದ ಕಥೆ ಹೇಳ್ತಿದ್ದೀನಿ. ಅಂದ್ರೆ ಇದು ಪರಿಸ್ಥಿತಿ ಏನಾಗಿದೆ ಅಂದ್ರೆ ರೈತರಿಂದ ಹಣ ಸುಲಿಗೆ ಮಾಡ್ತಕ್ಕಂಥ ಇನ್ಸೂರೆನ್ಸ್ ಕಂಪನಿ ಆಗಿದೆ. ಸಂಪು ಕಂಪನಿ. ಇದಕ್ಕೆ ನೀವು ಒಪ್ಪಲ್ಲ. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ನಾನು ಹೇಳಕ್ಕೆ ಬಯಸ್ತೀನಿ, ಇವತ್ತು ವಿಕೆ ಸಲ್ಗರ್ ಊರದ ಅಂತ ಇಟ್ಕೊಳ್ಳಿ. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಂದ್ರೆ ಈ ವಿಕೆ ಸಲ್ಗರ್ದಲ್ಲಿ ಎಲ್ಲಾರ ಕುರಿ ದೊಡ್ಡ ಇತ್ತಂದ್ರೆ ಆ ಕುರಿ ದೊಡ್ಡ ಆಗೋದು ಕಾಳ ಬಿಟ್ಟು ಕುರಿ ಇರೋಕ್ಕೆ ಸಾಧ್ಯ ಏನ್ರಿ? ಇವರೇ ಈ ಪರಿಸ್ಥಿತಿ ಅದಾನಿ ಅಂಬಾನಿ ಕಾಳ ನನ್ನ ಮಕ್ಕಳು ಇದು ಒಯ್ದು ಮುಂಡಾಮಾಸ್ ದಂಡಿ ಹರಿದಿರೋದ್ರಿಂದ ಈ ಕಂಪನಿ ಇನ್ಸೂರೆನ್ಸ್ ಕಂಪನಿ ಸತ್ಯನಾಶ ಆಗಿದೆ. ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ಈ ರೋಡ್ ಇದೆ, ಎಲ್ಲಾದ್ರೂ ಒಂದು 2 ವೀಲರ್ ಅನ್ನ ಆಕ್ಸಿಡೆಂಟ್ ಆಯ್ತು ಅಂತಂದ್ರೆ ಅವಾಗ ಏನಾಗ್ತದ? ಪೊಲೀಸರು ಬರ್ತಾರ, ಕಂಪ್ಲೇಂಟ್ ಆಗ್ತದ, FIR ಆಗ್ತದ. FIR ಕಾಪಿ ಸಬ್ಮಿಟ್ ಮಾಡಿದ ನಂತರ RTO ಬರ್ತಾರ, ಯಾವ ಪಾರ್ಟ್ಸ್ ಹೋಗಿದೆ ಆ ಗಾಡಿದು ಅಂತೇಳಿ ರಿಪೋರ್ಟ್ ಸಬ್ಮಿಟ್ ಮಾಡ್ತಾರ. ಅವಾಗ ಅದ್ರ ಇನ್ಸೂರೆನ್ಸ್ ಅನ್ನ ಆ ಪಾರ್ಟ್ ಕಿಮ್ಮತ್ತನ್ನ ಕಟ್ಟಿ ಗಾಲಿ ಹೋಗ್ಯದ ಏನ್ ಅಥವಾ ಟ್ಯಾಂಕ್ ಹೋಗ್ಯದ, ಇನ್ನೊಂದು ಹೋಗ್ಯದ, ಸುಧಾಡ್ ಹೋಗ್ಯದ, ಸಿದ್ಧದ ಮಟ್ಟ ಹೋಗ್ಯದ ಅಂತೇಳಿ ಆ ಕಿಮ್ಮತ್ ಆಧಾರದಲ್ಲಿ ಆ ಕಿಮ್ಮತ್ ಬೇಸಿಸ್ ಮೇಲೆ ಇನ್ಸೂರೆನ್ಸ್ ಕ್ಲೇಮ್ ಆಗ್ತದೆ. ಅದು ಆದ್ರೆ ನಮ್ಮ ರೈತ 1 ಎಕರೆ ತೊಗರಿ ಬೆಳೆಕ್ಕೆ ಎಷ್ಟು ಸಾರಿ ಸದಿ ಕಳೆದಾರ, ಖರ್ಚೆಷ್ಟು, ಎಷ್ಟು ಸಾರಿ ಎಣ್ಣೆ ಹೊಡೆದಿದ್ದಾರೆ, ಖರ್ಚೆಷ್ಟು, ಆದ್ರೆ ಇವತ್ತು ಅದನ್ನು ಎಡಿ ಹೊಡೆಯಕ್ಕೆ ಖರ್ಚೆಷ್ಟು ಅಂತದನ್ನ ಅಂದಾಜ್ ಬೇಸಿಸ್ ಮೇಲೆ ಮಾಡಲಾರ್ದೇನೆ ಇವತ್ತು ಅವ್ರು ಮಾಡ್ತಕ್ಕಂಥ ಪದ್ಧತಿ ರೈತರಿಂದ ಹಣ ಸುಲಿಗೆ ಮಾಡ್ತಕ್ಕಂಥ ಇನ್ಸೂರೆನ್ಸ್ ಕಂಪನಿ, ಪದ್ಮಾಸರ ಕಂಪನಿ, ಅದಾನಿ ಕಂಪನಿ, ಗುಂಡಾ ಕಂಪನಿ ಅಂತಕ್ಕಂಥ ಮಾತನ್ನು ಹೇಳ್ಕೊಟ್ಟಿವಿ. ಅದಕ್ಕಾಗಿ ನಾವು ನೀವು ಎಷ್ಟೆಲ್ಲ ಹೇಳಿದ್ರು ಕೂಡ ನಮ್ಮ ಮಾತು ಈಗ ಬಂದಿದ್ದು ಒಂದೇ ಒಂದು ವಿಷಯ ಏನು ಅಂತ ಕೇಳಿದ್ರೆ, ನಿಮ್ಗ ಒಂದು ಸ್ವಲ್ಪ ವ್ಯತ್ಯಾಸ ಇದೆ. ಏನು ಅದಕ್ಕೊಂದಿಷ್ಟು ತಿದ್ದುಪಡಿ ಮಾಡೋಕ್ಕೆ ನೀವು ನಿಮ್ಮ ಜೆಡಿಗೆ ಒತ್ತಾಯ ಆಗಬೇಕು. ನಮ್ಮ PT ಅವರು ಅವ್ರ ತಹಸೀಲ್ದಾರ್ ಅವ್ರ ಮೂಲಕ DC ಅವ್ರಿಗೆ ಒತ್ತಾಯ ಆಗಬೇಕು. ಯಾಕೆ ಮಾತು ಹೇಳ್ತಾ ಇದೀವಿ ಅಂತ ಕೇಳಿದ್ರೆ, ತೊಗರಿ ಒಣಗ್ಯಾದ, ಸತ್ತೋರು ಮಣ್ಣು ಖರ್ಚಿಗೂ ಸರಿ ಹೋಗಲ್ಲ, ಪರಿಹಾರ ಕೊಡ್ತಾರೆ. ನಾವೇನು ಕೇಳ್ತೀವಿ? ಇನ್ಸೂರೆನ್ಸ್ ಕ್ಲೇಮ್ ಆದ್ರೂ ಒಂದಿಷ್ಟು ರೈತರಿಗೆ ಹೆಲ್ಪ್ ಆಗ್ತದೆ ಅಂತೇಳಿ ಆ ತೊಗರಿ ಬೆಳೆಗಾರರ ಮಾನವೀಯತೆ ಹಿತದೃಷ್ಟಿಯಿಂದ ನೀವೇನ್ ಮಾಡ್ಬೇಕು ಅಂತ ಕೇಳಿದ್ರೆ, ಅದು ನೀವು ಬರಲ್ಲ ಅಂತ ಹೇಳ್ತೀರಿ, ಹೇಳಬಾರ್ದು. ನಿಮಗೆಲ್ಲ ಪಾಪ ನಿಮ್ಮ ಕೈಯಾಗಿಲ್ಲದು. ಹಾಗಾಗಿರೋದ್ರಿಂದ ಕರ್ನಾಟಕದ ಪ್ರತಿಷ್ಠಿತ ಫರ್ನಿಚರ್ ಶೋರೂಮ್ ವತಿಯಿಂದ ಫರ್ನಿಚರ್ ಎಕ್ಸ್ಪೋ ಈಗ ನಿಮ್ಮ ಕಲಬುರಗಿ ನಗರದಲ್ಲಿ ಪ್ರಾರಂಭ. ಅಪ್ ಟು 75% ಡಿಸ್ಕೌಂಟ್ ಹಾಗೂ ಡಬಲ್ ಧಮಾಕ ಆಫರ್ ನೊಂದಿಗೆ ಫಸ್ಟ್ ಧಮಾಕ ಆಫರ್, ಕಾರ್ನರ್ ಸೋಫಾ ಖರೀದಿ ಮೇಲೆ 5 ಪೀಸ್ ಬೆಡ್ರೂಮ್ ಸೆಟ್ ಫ್ರೀ ಹಾಗೂ 5 ಪೀಸ್ ಬೆಡ್ರೂಮ್ ಸೆಟ್ ಖರೀದಿ ಮೇಲೆ 3+1 1+1 ಸೋಫಾ ಫ್ರೀ. ಸೆಕೆಂಡ್ ಧಮಾಕ ಆಫರ್, ಟಿವಿ ಯೂನಿಟ್ ಖರೀದಿ ಮೇಲೆ ಶೂ ರ್ಯಾಕ್ ಫ್ರೀ ಮತ್ತು ಕಾಟ್ ಖರೀದಿ ಮೇಲೆ ಮ್ಯಾಟ್ರೆಸ್ ಹಾಗೂ 2 ಪಿಲ್ಲೋ ಫ್ರೀ. ನಮ್ಮಲ್ಲಿ 0% ಇಂಟ್ರೆಸ್ಟ್ ನಲ್ಲಿ ಬಜಾಜ್ ಫೈನಾನ್ಸ್ ನಿಂದ ಸೌಲಭ್ಯ ಕೂಡ ದೊರೆಯುತ್ತದೆ. ಈ ಎಲ್ಲ ಆಫರ್ಗಳು ಕೆಲವು ದಿನಗಳು ಮಾತ್ರ. ಡಿಸೆಂಬರ್ 5ರಿಂದ ಡಿಸೆಂಬರ್ 22ರವರೆಗೆ ಗ್ರಾಹಕರು ಈ ಧಮಾಕ ಆಫರ್ ನ ಲಾಭ ಪಡೆಯಲು ತಪ್ಪದೆ ಭೇಟಿ ನೀಡಿ. ಸ್ಥಳ ಕನ್ನಡ ಭವನ, ಬಾಪುಗೌಡ ದರ್ಶನಾಪುರ ರಂಗಮಂದಿರ, ಸರ್ದಾರ್ ವಲ್ಲಭಾಯ್ ಪಟೇಲ್ ರೋಡ್, ಕಲಬುರಗಿ. ಸಮಯ ಬೆಳಗ್ಗೆ 10ರಿಂದ ರಾತ್ರಿ 9 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9767657208.